Yeah, hi. And some IBM is working on a new feature to analyze the purchasing behavior for all Fridays. IBM is working on a new feature to analyze the purchasing power behavior for all Friday. ಫ್ರೈಡೇ ದಿನ ಪರ್ಚೇಸಿಂಗ್ ಪವರ್ನ ಚೆಕ್ ಮಾಡ್ತಾರೆ. ಅದು ಯಾವಾಗ ಫಸ್ಟ್ ಕ್ವಾರ್ಟರ್ ಆಫ್ ದ ಇಯರಲ್ಲಿ. ಓಕೆ, ಅಂದರೆ ನಾವು ಫಿಲ್ಟರ್ ಔಟ್ ಮಾಡಬೇಕಾಗುತ್ತೆ ಫ್ರೈಡೇಗೆ ಮತ್ತು ಫಸ್ಟ್ ಕ್ವಾರ್ಟರ್ಗೆ. ಫಾರ್ ಈಚ್ ಫ್ರೈಡೇ separately, calculate the average amount users spend. ಓಕೆ, ಇಲ್ಲಿ ಬಂದ್ಬಿಟ್ಟು ಡೇಟಾ ಸೆಟ್ ಇದೆ. ಟೇಬಲ್ ನೇಮ್ ಬಂದ್ಬಿಟ್ಟು ಯೂಸರ್ಸ್ ಪರ್ಚೇಸ್, ಯೂಸರ್ ಐ ಡಿ ಇದೆ, ಡೇಟ್ ಇದೆ, ಅಮೌಂಟ್ ಸ್ಪೆಂಡ್ ಇದೆ, ಡೇ ನೇಮ್ ಇದೆ ವಿತ್ ದೇರ್ ಡೇಟಾ ಟೈಪ್. ಓಕೆ, ಈಗ ಫಸ್ಟ್ ಏನು ಮಾಡೋದು ಅಂದರೆ ಆ್ಯಸ್ ಯೂಶುವಲ್ ವಿಲ್ ಗೋ ವಿತ್ ಕ್ಲಾಸ್. ಅವನು ಪರ್ ಕ್ವಾರ್ಟರ್ ಹೇಳಿದ್ದಾನೆ, ಅದರಲ್ಲೂ ಫಸ್ಟ್ ಕ್ವಾರ್ಟರ್ ಅಂತ ಹೇಳಿದ್ದಾನೆ. ಸೊ ಆಮೇಲೆ ಆಸ್ Q1 ಮತ್ತು ಫ್ರೈಡೇ. ಓಕೆ, ಫ್ರೈಡೇ ಆ್ಯಸ್ ಫ್ರೈಡೇ ಅಂತ ಹೇಳಿದ್ದಾನೆ. ಈಗ ಟೇಬಲಲ್ಲಿ ಒಂದು ಯೂಸರ್ ಐ ಡಿ ಸೆಲೆಕ್ಟ್ ಮಾಡ್ತೀನಿ. ಮತ್ತೇನೇನು ಮಾಡ್ಬೋದು, ಡೇಟ್ ಕೊಟ್ಟಿದ್ದಾನೆ, ಡೇಟನ್ನು ಕೂಡ ಸೆಲೆಕ್ಟ್ ಮಾಡ್ತೀನಿ. ಮತ್ತು ಅಮೌಂಟ್ ಎಷ್ಟನ್ನು ಸ್ಪೆಂಡ್ ಮಾಡಿದ್ದಾನೆ ಅಂತ, ಏಕೆಂದರೆ ಆವ್ರೇಜ್ ಅಮೌಂಟ್ ಕೇಳ್ತಾ ಇರೋದು. ಸೊ ಅಂಡರ್ಸ್ಟ್ಯಾಂಡ್, ಏಕೆಂದರೆ ನಾವು ನೆಕ್ಸ್ಟಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಏನು ಕಾಲಮ್ ಯೂಸ್ ಮಾಡ್ತಿದ್ದೀವೋ ಮೇನ್ ಟೇಬಲಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ವೀಕ್ ನಂಬರ್ ಬೇಕಿಲ್ಲಿ. ಏನಕ್ಕೆ ವೀಕ್ ನಂಬರ್ ಅಂದರೆ ಫ್ರೈಡೇ ಸಪ್ರೇಟಾಗಿ ಫೈಂಡ್ ಔಟ್ ಮಾಡೋದಕ್ಕೆ ವೀಕ್ ನಂಬರ್ ಬೇಕು ನಮಗೆ. ಮತ್ತು ಫಸ್ಟ್ ಕ್ವಾರ್ಟರ್ ಅಂತ ಹೇಳಿದೆ. ಸೊ ಅದಕ್ಕೆ ಬಂದ್ಬಿಟ್ಟು ದೇರ್ ಇಸ್ ಅ ಕೀವರ್ಡ್ ಡೇಟ್ ಪಾರ್ಟ್ ಅನ್ನೋ ಕೀವರ್ಡಲ್ಲಿ ಯಾವುದನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು, ವೀಕನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು ಫ್ರಮ್ ಡೇಟ್ ಕಾಲಮ್. ಇಲ್ಲಿ ಡೇಟ್ ಕಾಲಮ್ ಆ್ಯಸ್ ವೀಕ್ ನಂಬರ್ ಅಂತ ನಾನು ಅಲಿಯಾಸ್ ಮಾಡ್ತೀನಿ. ಇದರಿಂದ ನನಗೆ ವೀಕ್ ನಂಬರ್ ಸಿಗುತ್ತೆ. ನೆಕ್ಸ್ಟು ಡೇ ನೇಮ್ ಇದೆ. ಐ ಆಮ್ ಕಾಲಿಂಗ್ ಡೇ ನೇಮ್ನ ಯಾವ ಟೇಬಲಿಂದ, ಫ್ರಮ್ ಯೂಸರ್ ಪರ್ಚೇಸ್ ಟೇಬಲಿಂದ. ಇಲ್ಲಿ ಕಂಡೀಷನ್ ಸೂಪರ್ ಆಗಿದೆ, ಏಕೆಂದರೆ ಅಲ್ಲಿ ಫ್ರೈಡೇನೇ ಫಿಲ್ಟರ್ ಔಟ್ ಮಾಡೋಕ್ಕೆ ಹೇಳಿರೋದು. ಡೇ ನೇಮ್ ಬಂದ್ಬಿಟ್ಟು ಫ್ರೈಡೇ ಅಂತ ನಾನು ಫಿಲ್ಟರ್ ಔಟ್ ಮಾಡ್ತೀನಿ. ಡೇ ನೇಮ್ ಬಂದ್ಬಿಟ್ಟು ಫ್ರೈಡೇ. ಇದು ಒಂದು ಫಿಲ್ಟ್ರು. ಅಲಾಂಗ್ ವಿತ್ ದಟ್ ಇಲ್ಲಿ ಫಸ್ಟ್ ಕ್ವಾರ್ಟರ್ ಹೇಳಿರೋದ್ರಿಂದ ಇನ್ನೊಂದು ಫಿಲ್ಟರ್ ಕಂಡೀಷನಲ್ಲಿ ಆ್ಯಂಡ್ ಕಂಡೀಷನ್ ಹಾಕ್ತೀನಿ. ಡೇಟ್ ಪಾರ್ಟ್, ಅದರಲ್ಲಿ ಮಂತ್ ಯಾವುದು ಕಾಲಮಿಂದ, ಡೇಟ್ ಕಾಲಮಿಂದ. ಅಲ್ಲಿ ಫಸ್ಟು ನಾನು ವೀಕ್ ಕಾಲಮಿಂದ ವೀಕ್ ನಂಬರ್ ತೊಗೊಂಡೆ, ಇಲ್ಲಿ ಡೇ ಕಾಲಮಿಂದ ಡೇ ತೊಗೊತಾರೆ. ನನಗೆ ಇಂಟ್ರೆಸ್ಟೆಡ್ ಬಂದ್ಬಿಟ್ಟು ಫಸ್ಟು, ಸೆಕೆಂಡು, ಥರ್ಡು. ಇದು ಫಸ್ಟ್ ಪಾರ್ಟ್ ಆಫ್ ದ ಸೊಲ್ಯೂಷನ್, ಯಾಕೆಂದರೆ ಐ ನೀಡ್ ಟು ಕಾಲ್ ದಿಸ್ ಅಗೇನ್. ಸೊ ಸೆಲೆಕ್ಟ್, ಏನೇನು ಸೆಲೆಕ್ಟ್ ಮಾಡ್ತೀವಿ, ಅಲ್ಲಿ ಮೇನ್ ಏನೇನು ಕಾಲಮ್ನ ಇತ್ತು ಅದನ್ನೇ ನಾವು ಮಾಡ್ತಾ ಇರೋದು. ಇಲ್ಲಿ ವೀಕ್ ನಂಬರ್ ಬೇಕಾಗಿದೆ, ವೀಕ್ ನಂಬರ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಒಂದು ಕೀವರ್ಡ್ ಕೊಟ್ಟಿದ್ದಾನೆ, ಆವ್ರೇಜ್ ತಗೋ ಅಂತ ಕೊಟ್ಟಿದ್ದಾನೆ. ಸೊ ಕ್ಯಾಲ್ಕುಲೇಟಿಂಗ್ ದ ಆವ್ರೇಜ್. ಯಾವುದರಿಂದ ಆವ್ರೇಜು ನೋಡೋಣ. ಅಮೌಂಟ್ ಸ್ಪೆಂಡ್ ಇದೆಯಲ್ಲ, ಆವ್ರೇಜು, ಯಾಕೆಂದರೆ ಅಮೌಂಟಲ್ಲಿ ಆವ್ರೇಜಲ್ಲಿ ಕೊಟ್ಟಿರೋದು. ಅಮೌಂಟ್ ಸ್ಪೆಂಡು ಆವ್ರೇಜ್ ಆಗುತ್ತೆ. ಆ್ಯಸ್ ಆವ್ರೇಜ್ ಅಮೌಂಟ್ ಅಲಿಯಾಸ್ ಮಾಡ್ತಾ ಇರೋದು ಯಾವ ಟೇಬಲಿಂದ, ಫ್ರಮ್ ದ ಅಬೌವ್ ಟೇಬಲ್. ಆಲ್ರೆಡಿ ಫಿಲ್ಟರ್ ಔಟ್ ಮಾಡಿದ್ದೀನಿ, ಜಸ್ಟ್ ನಾವು ಗ್ರೂಪಿಂಗ್ ಮಾಡಿದ್ರೆ ಇಟ್ ವಿಲ್ ಬಿ ಫೈನ್. ಗ್ರೂಪ್ ಬೈ ವೀಕ್ ನಂಬರ್, ಆರ್ಡರ್ ಬೈ ವೀಕ್ ನಂಬರ್. ದಿಸ್ ಇಸ್ ಫೈನ್. ಓಕೆ, ಐ ವಿಲ್ ಎಕ್ಸ್ಪ್ಲೇನ್ ಯು ಒನ್ ಸೆಕೆಂಡ್. ಇಲ್ಲಿ ಕೇಳಿರೋದು ಫಸ್ಟ್ ಕ್ವಾರ್ಟ್ರಲ್ಲಿ ಆನ್ ಎವ್ರಿ ಫ್ರೈಡೇ ಕ್ಯಾಲ್ಕುಲೇಟ್ ಹೇಳಿದ್ದಾನೆ. ಅದಕ್ಕೋಸ್ಕರ ನಾನಿಲ್ಲಿ ಫಿಲ್ಟರ್ ಕಂಡೀಷನ್ನು ಫ್ರೈಡೇ ಹಾಕಿದ್ದೀನಿ.
ಮತ್ತು ನನಗೆ ಇಲ್ಲಿ ವೀಕ್ ನಂಬರ್ ಬೇಕು. ಏನಕ್ಕೆ ವೀಕ್ ನಂಬರ್ ಬೇಕು ಅಂದರೆ ದ ಔಟ್ ಶುಡ್ ಕಂಟೇನ್ ವೀಕ್ ನಂಬರ್ ಕೇಳಿದ್ದಾನೆ, ಅದಕ್ಕೋಸ್ಕರ. ಅದರ್ವೈಸ್ ನೀನೇನಾದ್ರು ಕೇಳಿಲ್ಲ ಅಂದರೆ ನಮ್ಗೆ ಅವಶ್ಯಕತೆ ಇರಲ್ಲ. ಮೇಯ್ನಾಗಿ ಇವೆರಡು ಬೇಕು. ಅದಕ್ಕೆ ಇಲ್ಲಿ ವೀಕ್ ನಂಬರ್ ಬರೋತ್ತಿಗೆ ನಾನು ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಸೊ ಇಲ್ಲಿ ಡೇ ನೇಮ್ ಏನಕ್ಕೆ ಅಂದರೆ ನಾನು ಫಿಲ್ಟರ್ ಔಟ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಫ್ರಮ್ ದ ಟೇಬಲ್. ಮತ್ತು ಮಂತನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ಪರ್ ಕ್ವಾರ್ಟರ್ ಅಂತ ಹೇಳಿರೋದ್ರಿಂದ ಆ್ಯಂಡ್ ಕಂಡೀಷನ್ ಹಾಕಿ. ಸೊ ಅಲ್ಲಿ ಏನೇನಿದೆಯೋ ಅದನ್ನು ಹಾಕಿ ಇಲ್ಲಿ ಫಿಲ್ಟರ್ ಔಟ್ ಮಾಡಿದ್ದೀನಿ. ದಟ್ಸ್ ಆಲ್. ಥ್ಯಾಂಕ್ ಯು.